ವೃಶ್ಚಿಕ ರಾಶಿ ಬಗ್ಗೆ ತಿಳಿಸ್ಕೊಡ್ರಿ. ಈಗ ಮುಂದಿನ ರಾಶಿ ಬಂದು ಧನಸ್ಸು ರಾಶಿ. ಆ ರಾಶಿಯ ಒಂದು ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ರಿ. ಖಂಡಿತವಾಗ್ಲು ನೋಡಿ, ಧನಸ್ಸು ರಾಶಿಗೆ ಅಧಿಪತಿ ಬಂದು ಗುರು ಆಗ್ತಾನೆ. ಸೊ ಗುರು ಅಂತಂದ್ರೆ ಸ್ವಲ್ಪ ತಾಳ್ಮೆಯಿಂದ ಇರುವಂತದ್ದು, ಮತ್ತೆ ಜ್ಞಾನ ಜಾಸ್ತಿ ಇರುತ್ತೆ ಅವ್ರಿಗೆ. ಸ್ವಲ್ಪ ಲೇಜಿನೂ ಇರ್ತಾರೆ, ಎಲ್ಲ ಗೊತ್ತು ಅನ್ನೋದು. ಈಗ ಮೊದಲನೇ ವರ್ಷದಲ್ಲಿ ಸ್ವಲ್ಪ ಎಲ್ಲ ಏನು ಚಟುವಟಿಕೆಯಿಂದ ಕೆಲಸ ಮಾಡ್ತಿರ್ತಾರೆ. ಎಕ್ಸ್ಪೀರಿಯನ್ಸ್ ಆಗ್ತಾ 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 ಈಗ ನನಗೆ ಗೊತ್ತು ಬಿಡು ಮಾಡ್ತೀನಿ, ಆ ಟೈಮಿಗೆ ಮಾಡ್ಬೇಕು ತಾನೆ, ಮಾಡ್ತೀನಿ ಬಿಡು ಅಂತ ಸ್ವಲ್ಪ ಲೇಜಿ ಫೀಲ್ ಆಗೋದು ಇದೆಲ್ಲ ಆಗತ್ತೆ. ಸೊ ಗುರು ಅಂತಂದ್ರೆ ಆ ರೀತಿ ಒಂದು ಇದನ್ನ ಕೊಡ್ತಾನೆ. ಸೊ ಈಗ ಮೊದಲನೇದಾಗಿ ಗುರು ಗ್ರಹದ ತಗೊಳ್ಳೋಣ. ಗುರು ಇವ್ರಿಗೆ ಎಲ್ಲೆಲ್ಲಿ ಇದಾನೆ 2026 ಅಲ್ಲಿ ಅಂತಂದಾಗ 7, 8 ಮತ್ತು 9ನೇ ಮನೆಗಳಲ್ಲಿ ಸಂಚಾರ ಮಾಡ್ತಾನೆ. ಸೊ 7ನೇ ಮನೆ ಅಂತಂದ್ರೇನೆ ಇವ್ರಿಗೇನು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಚೆನ್ನಾಗಿ ಕ್ರಿಯೇಟ್ ಆಗತ್ತೆ. ಈಗ ಯಾರೆಲ್ಲ ಮೊದ್ಲೇ ಕಿತ್ಲಾಡ್ಕೊಂಡಿರ್ತಾರೆ, ಏನೋ ಮನಸ್ತಾಪ ಬಂದಿರುತ್ತೆ, ಅವರಲ್ಲಿ ಸ್ವಲ್ಪ ಸ್ವಲ್ಪ ಸಂಬಂಧಗಳು ಸರಿ ಹೋಗ್ತಾ ಹೋಗುತ್ತೆ. ಒಬ್ರಿಗೊಬ್ರಿಗೆ ಮುಖ್ಯವಾಗಿ ಗೌರವ ಬರುತ್ತೆ. ಹೌದಲ್ವಾ, ನನ್ನ ಹೆಂಡತಿ ಪಾಪ ಇಷ್ಟು ಮಾಡ್ತಾಳೆ ನನಗೋಸ್ಕರ, ಅಯ್ಯೋ ನನ್ನ ಗಂಡ ನನಗೋಸ್ಕರ ಇಷ್ಟು ತರ ಮಾಡ್ತಾನಲ್ವಾ ಅನ್ನೋಂಥ ಒಂದು ಬಾಂಡೇಜ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಇವ್ರ ಮಧ್ಯದಲ್ಲಿ. ಇನ್ನ ಗುರು 8ನೇ ಮನೆಗೆ ಸಂಚಾರ, ಮತ್ತೆ 7ನೇ ಮನೇಲಿ ಇದ್ದಾಗ ಇವ್ರೇನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದಾಗ ಅವ್ರ ಬಗ್ಗೆನೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಬರುತ್ತೆ. ಏನೋ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಅದೆಲ್ಲಾನು ಕೂಡ ಸರಿ ಹೋಗ್ತಾ ಬರುವಂತ ಒಂದು ಟೈಮ್ ಇದಾಗಿರುತ್ತೆ. ಇನ್ನ 7ನೇ ಮನೆಯಿಂದ 8ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ ಏನಾಗುತ್ತೆ, ಸ್ವಲ್ಪ ಒಂಚೂರು ಏನು ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು. ಏನಾಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಥಿಂಗ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ಅನಿರೀಕ್ಷಿತವಾಗಿ ಹಣನೂ ಬರ್ಬೋದು, ಅನಿರೀಕ್ಷಿತವಾಗಿ ಹಣ ಕಳ್ಕೊಳ್ಳಬಹುದು, ಅಥವಾ ಏನಾದ್ರು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಈ ತರ ಏನೋ ಅನ್ಕೊಳಕ್ಕಾಗಲ್ಲ. ಈಗ ಗುರು ಅಂತ ಬಂದಾಗ ಏನಾದ್ರು ಶುಗರು BP ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹೆಲ್ತಿನ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಏನೋ ಸಿಂಪ್ಟಮ್ಸ್ ಗೊತ್ತಾದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಹೋಗೋದು, ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದಕ್ಕೆ ತಕ್ಕ ಪ್ರಿಕಾಷನ್ಸ್ ತಗೊಳ್ಳೋದು ಮಾಡ್ಕೊಂಡ್ರೆ ಮುಂದೆ ಏನೋ ಆಗೋದನ್ನ ನಾವು ಇವತ್ತೇ ತಡಿಬಹುದು. ಓಕೆ, ಇನ್ನ 9ನೇ ಮನೆಗೆ ಬಂದಾಗ ಅವಾಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ, ಗುರುಬಲ ಬರುತ್ತೆ ಇವ್ರಿಗೆ. 7ನೇ ಮನೆಯಲ್ಲಿದ್ದಾಗ ಗುರುಬಲ ಬಂದಿರುತ್ತೆ, 9ನೇ ಮನೆಗೆ ಬಂದಾಗ ಗುರುಬಲ ಬರುತ್ತೆ. ಸೊ ಈ ಟೈಮಲ್ಲಿ ಅವರು ಮದುವೆ ಮಾತುಕತೆಗಳನ್ನ ಮಾತಾಡುವಂಥದ್ದು, ಮದುವೆ ಮಾಡ್ಕೊಳ್ಳುವಂಥದ್ದು, ಅಥವಾ ಏನದು ಗೃಹ ಪ್ರವೇಶ ಇಂತ ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಯಾವ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಅವ್ರಿಗೆ ಸಕ್ಸಸ್ ಆಗ್ತಾ ಹೋಗ್ತಾ ಇರುತ್ತೆ. ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ಪ್ಲೇಸ್ಮೆಂಟ್ ಅಲ್ಲಿ ಕೇತು ಕೂಡ ಇದ್ದಾನೆ, 9ನೇ ಮನೆಯಲ್ಲಿ ಕೇತುನು ಇದ್ದಾನೆ. ಸೊ ಕೇತು ಅಲ್ಲೇ ಕುತ್ಕೊಂಡಿದ್ದಾಗ ಏನಾಗುತ್ತೆ, ಎಲ್ಲೋ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಅವ್ರ ತಂದೆಗೆ ಬಾಯಲ್ಲಿ ಹುಣ್ಣಾಗೋದು, ಉಳ್ಕಲ್ಲಾಗೋದು, ಅಥವಾ ಏನೋ ಬಾಯಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇನ್ನ ರಾಹು ಅಂತ ನೋಡಕ್ಕೆ ಬಂದಾಗ, ರಾಹು ಬಂದು ಇವ್ರಿಗೆ ಏನು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇವ್ರಿಗೆ ಹೆಂಗೆ ಅಂತಂದ್ರೆ, ಯಾರತ್ರಾದ್ರೂ ಮಾತಾಡಕ್ಕೆ ಎದುರ್ಕೊಂತಿದ್ದು ವ್ಯಕ್ತಿಗಳು ಧೈರ್ಯವಾಗಿ ಕೆಲವು ಡಿಸಿಷನ್ ನ ತಗೊಳಕ್ಕೆ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಏನ್ ಬೇಕಾದ್ರೂ ಬಿಡು ಪರವಾಗಿಲ್ಲ, ಆಗ್ಲಿ ಮಾಡ್ತೀನಿ, ನೋಡೋಣ, ಒಂದ್ ಕೈ ಮಾಡೇ ಬಿಡೋಣ ಅನ್ನೋ ಅಂತ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಅವ್ರಿಗೆ. ಎರಡನೇದು, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ತುಂಬಾ ಒಳ್ಳೆ ಟೈಮ್ ಇದು. ಅವ್ರ ಮಾತಿಗೆ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ಬೇಕಾಗಿ ಬರುತ್ತೆ ಅಷ್ಟೇನೆ. ಬಟ್ ಅವ್ರು ಬೇಗ ಜನಗಳಿಗೆ ಗುರ್ತಿಸ್ಕೊಳ್ತಾರೆ, ಬೇಗ ಬೇಗ ಅವ್ರು ಫೇಮಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಂತವ್ರಿಗೆ, ಮೀಡಿಯಾ ಫೀಲ್ಡ್ ಅಲ್ಲಿ ಇರೋರಿಗೆಲ್ಲ ತುಂಬಾ ಒಳ್ಳೆ ಒಂದು ಸಮಯ ಆಗಿರುತ್ತೆ. ಆದ್ರೆ ಯಾರೆಲ್ಲ ಇವ್ರ ತಮ್ಮ ತಂಗಿ ಇವ್ರಿಗಿಂತ ಚಿಕ್ಕವ್ರು ಯಾರು ಇರ್ತಾರೆ, ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಚಾನ್ಸಸ್ ಇರುತ್ತೆ, ಅಥವಾ ಇವ್ರ ಮಧ್ಯದಲ್ಲಿ ಸ್ವಲ್ಪ ಘರ್ಷಣೆಗಳಾಗೋದು, ಸ್ವಲ್ಪ ದಿವಸ ಮಾತು ಬಿಡೋದು, ಈ ರೀತಿನೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇವ್ರದೇ ಸ್ವಲ್ಪ ಮಾತಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ನೆಗೆಟಿವಿಟಿನ ಖಂಡಿತವಾಗ್ಲೂ ಇವ್ರು ತಪ್ಪಿಸ್ಕೊಂತ ಹೋಗ್ಬೋದು. ಇನ್ನ ಶನಿ ಗ್ರಹದ ಸಂಚಾರ ಅಂತ ನೋಡಿದಾಗ 4ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ನಡೀತಿರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಅದ್ರಲ್ಲಿ ಏನಾದ್ರು ಸಮಸ್ಯೆ ಬಂತು ಅಂದ್ರೆ ಬೇಗ ವಾಸಿ ಆಗೋದಿಲ್ಲ, ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ ವಾಸಿ ಆಗೋದಕ್ಕೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅದ್ ಬಿಟ್ರೆ ಇವರು ವಾಹನ ತಗೊಳಕ್ಕೆ, ಮನೆ ತಗೊಳಕ್ಕೆ, ಸೈಟ್ ತಗೊಳಕ್ಕೆ ಇದೆಲ್ಲದಕ್ಕೂ ಶನಿ ಗ್ರಹ ಅನುಕೂಲ ಮಾಡ್ಕೊಡ್ತಾನೆ. ಶನಿಯ ನೇರ ದೃಷ್ಟಿನೂ ಕೂಡ ಇವ್ರ ಮೇಲೆ ಬಿದ್ದಿದೆ. ಡಿಲೇ ಆಗುತ್ತೆ, ಸಿಕ್ಕಾಪಟ್ಟೆ ಡಿಲೇ ಆಗುತ್ತೆ, ಸಿಕ್ಕಾಪಟ್ಟೆ ಲೇಜಿ ಆಗ್ತಾರೆ ಇವರು. ಏನ್ ಕೆಲಸ ಮಾಡೋಕ್ಕೂ ಕೂಡ ಇವ್ರಿಗೆ ತುಂಬಾ ಫೋರ್ಸ್ ಮಾಡ್ಬೇಕು, ಎದ್ದೋಳು ಮಾಡು. ಮೊದ್ಲೇ ಗುರು ಲೇಜಿ ಇರ್ತಾನೆ, ಅದ್ರಲ್ಲಿ ಶನಿ ದೃಷ್ಟಿ ಬೇರೆ ಬೀಳ್ತದೆ, ಇನ್ನೊಂದಷ್ಟು ಮಂದ, ಬೇಗ ಕೆಲಸ ಮಾಡಲ್ಲ. ಇವ್ರಿಗೆ ಅನ್ಕೊಂತಿರ್ತಾರೆ, ಅಯ್ಯೋ ಇವತ್ತು ಹೋಗೋಣ ಅನ್ಕೊಂಡೆ ಆಗ್ಲಿಲ್ಲ, ಇವತ್ತು ಹೋಗೋಣ ಅನ್ಕೊಂಡಿದ್ದೀನಿ, ಒಂದ್ ವಾರ ಆದ್ರೂ ಇವ್ರು ಹೋಗೇ ಇರೋದಿಲ್ಲ. ಚಾನ್ಸಸ್ ಇದ್ರೂ ಕೂಡ ಎದ್ದೋಗಲ್ಲ, ಅಯ್ಯೋ ನಾಳೆ ಮಾಡೋಣ, ಅಯ್ಯೋ ನಾಡಿದ್ ಮಾಡೋಣ ಅಂತ ಪೋಸ್ಟ್ಪೋನ್ ಆಗ್ತಾನೇ ಹೋಗ್ತಾ ಇರುತ್ತೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು. ಮ್ಯಾಮ್ ಇಷ್ಟೊತ್ತು ಹೇಳಿದ್ರಿ. ಸೊ ಈ ಒಂದು ರಾಶಿಗೆ ಏನಾದ್ರೂ ತೊಂದರೆ ಆಯ್ತು ಅಂತ ಅಂದ್ರೆ, ಸೊ ಅದಕ್ಕೆ ಪರಿಹಾರನ ಯಾವ ರೀತಿ ಮಾಡ್ಕೋಬಹುದು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು. ಈಗ ನೋಡಿ, ಮೊದಲನೇದಾಗಿ ಶನಿಯ ನೇರ ದೃಷ್ಟಿ ಬೀಳ್ತಾ ಇದೆ ಅಂತ ನಾನು ಹೇಳಿದೆ, ಸ್ವಲ್ಪ ಲೇಜಿ ಫೀಲ್ ಆಗ್ತಾರೆ ಅಂತ ಹೇಳಿದೆ. ಶನಿಗೆ ಪರಿಹಾರವಾಗಿ ಇವ್ರು ಏನ್ ಮಾಡ್ಕೊಬೇಕು ಅಂತಂದ್ರೆ, ಪ್ರತಿ ಶನಿವಾರ ದಿವಸ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಲಿ, ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ಶನಿಯ ದೋಷಗಳೇನಾದ್ರೂ ಇದ್ರೆ ಅದು ಖಂಡಿತವಾಗ್ಲೂ ಕಳಿಯುತ್ತೆ. ಸ್ವಲ್ಪ ದಾನ ಧರ್ಮ ಮಾಡೋದು, ಇವ್ರೊಂದ್ ಸ್ವಲ್ಪ ಆಲ್ರೆಡಿ ಇವ್ರ ನಡತೆನಲ್ಲಿ ಹೇಗಿರುತ್ತೆ ಅಂತಂದ್ರೆ ಸ್ವಲ್ಪ ಶಿಸ್ತು ಇರುತ್ತೆ. ಗುರು ಅಲ್ವಾ, ಇವ್ರಿಗೆ ಲಗ್ನಾಧಿಪತಿ ಬೇರೆ, ಸ್ವಲ್ಪ ಹಿಂಗೆ ಇರ್ಬೇಕು, ಹಂಗೆ ಬದುಕ್ಬೇಕು ಅನ್ನೋ ಒಂದು ಇದು ಚೆನ್ನಾಗಿರುತ್ತೆ. ಮತ್ತೆ ಶನಿಯ ದೃಷ್ಟಿ ಬೇರೆ ಬೀಳ್ತಿರೋದ್ರಿಂದ ಇವಾಗ ಇನ್ನೊಂದಷ್ಟು ಬೂಸ್ಟ್ ಆದಂಗೆ ಧರ್ಮ ಕರ್ಮಾಧಿಪತಿ ಇಬ್ರದ್ದು ಕೂಡ ದೃಷ್ಟಿ ಬೀಳ್ತಾ ಇರುತ್ತೆ ಅವರಿಗೆ. ಸೊ ಸಮ್ಟೈಮ್ಸ್ ಅಲ್ಲಿ
ಕಷ್ಟನೂ ಬರ್ತಾ ಇರುತ್ತೆ, ಸುಖನೂ ಬರ್ತೀವಿ. ಇವಾಗ ನೋಡಿ, ನಾವು ಒಳ್ಳೆ ದಾರಿ ಮಾರ್ಗದಲ್ಲಿ ಹೋಗ್ತೀನಿ ಅಂದಾಗ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಮೇನ್ ರೋಡ್ ಅಲ್ಲಿ ಹೋಗ್ತೀನಿ ಅಂದಾಗ ಟ್ರಾಫಿಕ್ ಅದೆಲ್ಲ ಆಗ್ತಾ ಇರುತ್ತೆ. ನಾವು ಶಾರ್ಟ್ ಕಟ್ ತಗೊಂಡ್ ಹೋದಾಗ ಯಾವ್ದೇ ಟ್ರಾಫಿಕ್ ಇರೋದಿಲ್ಲ, ಹಿಂಗಂದ್ರೆ ಹಂಗೆ ಹೊಟ್ಟೋಗ್ಬಿಡ್ತೀವಿ ನಾವು. ಬಟ್ ಇವ್ರು ಮೇನ್ ರೋಡ್ ಅಲ್ಲೇ ಹೋಗ್ಬೇಕು, ನಾನು ರಾಜಮಾರ್ಗದಲ್ಲೇ ನಡಿಬೇಕು, ನನ್ಗೆ ಇದು ತಪ್ಪು ಅದ್ ಸರಿ ಅನ್ನೋ ಒಂದು ಮನಸ್ಥಿತಿ ಇರೋರಾಗಿರ್ತಾರೆ ಇವರು. ಅಷ್ಟು ಸುಲಭವಾಗಿ ಇವರು ಅಡ್ಡದಾರಿ ಹಿಡಿಯೋದಕ್ಕೆ ಇಷ್ಟಪಡುವಂತ ಜನ ಆಗಿರೋದಿಲ್ಲ. ಸೊ ಸ್ವಲ್ಪ ಕಷ್ಟಗಳು ಬರ್ತಾ ಇರುತ್ತೆ, ಹಂಗೆ ಸುಖನೂ ಬರ್ತಾ ಇರುತ್ತೆ. ಸೊ ಇವರು ಸ್ವಲ್ಪ ಇವರು ಆಲ್ರೆಡಿ ಸ್ವಲ್ಪ ನಿಯತ್ತಿಂದ ಇರಕ್ಕೆ ಇಷ್ಟಪಡುವಂತ ಗುಣದವರೇ ಆಗಿರ್ತಾರೆ, ದಾನ ಧರ್ಮ ಮಾಡೋ ವ್ಯಕ್ತಿಗಳೇ ಆಗಿರ್ತಾರೆ. ಬಟ್ ದಾನ ಧರ್ಮ ಮಾಡ್ತಾ ಇದ್ರೆ ಶನಿವಾರ ದಿವಸ ಸ್ವಲ್ಪ ಸಾಯಂಕಾಲ 5 ಗಂಟೆ ಮೇಲೆ ಮಾಡೋದನ್ನ ಸ್ವಲ್ಪ ಪ್ರವೃತ್ತಿ ಮಾಡ್ಕೊಳ್ಳಿ. ನಿಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದನ್ನ ಕೊಡಿ. ಅದನ್ನು ಜಾಸ್ತಿ ಮಾಡ್ಕೋಬೇಡಿ. ಕೆಲವರೆಲ್ಲ ತುಂಬಾ ಜಾಸ್ತಿ ಮಾಡ್ತಿರ್ತಾರೆ, ಒಂದು ಕಸ್ತೂರಿ ನಿವಾಸ ತರ ಇವ್ರ ಹತ್ರನೇ ಇಲ್ದಂಗೆ ಕೊಟ್ಬಿಡೋ ಸಾಧ್ಯತೆ. ಹಂಗ್ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬಿಡಿ. ನಿಮ್ಗೆ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಏನ್ ಕೊಡಕ್ ಸಾಧ್ಯನೋ ಅದನ್ನ ಮಾತ್ರನೇ ಕೊಡಿ. ದಾನ ಧರ್ಮ ಜಾಸ್ತಿ ಮಾಡಿ ಅಂತ ಹೇಳ್ತಿಲ್ಲ, ಒಬ್ರಿಗೆ ಕೊಟ್ರು ಅದು ದಾನನೇ. ಸೊ ಅಷ್ಟನ್ನ ಮಾತ್ರ ಇವ್ರು ಮಾಡ್ಕೊಂಡು ಹೋಗ್ಬೇಕು. ಇನ್ನ ರಾಹು ಇದಕ್ಕೋಸ್ಕರ ದುರ್ಗಾದೇವಿನ ಆರಾಧನೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋದು, ಇದನ್ನ ಮಾಡ್ಕೊಳ್ಳೋದ್ರಿಂದ ದುರ್ಗಾದೇವಿಯ ಅನುಗ್ರಹನೂ ಕೂಡ ಇವ್ರಿಗೆ ಚೆನ್ನಾಗಿರುತ್ತೆ. ಇನ್ನು ಗುರು ಅಂತ ಬಂದಾಗ ಮನೇಲಿ ಸ್ವಲ್ಪ ಕಡ್ಲೆಕಾಳು ಜಾಸ್ತಿ ಇಟ್ಕೊಳ್ಳೋದು, ಮತ್ತೆ ಇವ್ರಿಗೆ ಲಗ್ನಾಧಿಪತಿ ಬೇರೆ ಅಂದ್ರೆ ರಾಶಾಧಿಪತಿನೂ ಬೇರೆ ಗುರುನೇ ಆಗಿರ್ತಾನೆ. ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಮನೇಲಿ ಅದನ್ನ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಗುರುವಾರ ಒಂದ್ ದಿವಸ ಗುರುಗೆ ಯಾವ್ದಾದ್ರು ಒಂದು ಗುರು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈ ಸಾಧ್ಯ ಆಗಿಲ್ಲ, ನಿಮ್ ಮನೇಲಿ ಯಾರು ದೊಡ್ಡವರು ಇರ್ತಾರೋ ಅವ್ರ ಕಾಲ್ ಮುಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಮತ್ತೆ ನಿಮ್ ಗುರುಗಳು ವಿದ್ಯೆ ಕಲ್ಸ್ಕೊಟ್ರು ಅಂತ ಗುರುಗಳಿಗೆ ಹೋಗಿ ನೀವು ಅವ್ರ ಆಶೀರ್ವಾದ ತಗೊಳ್ಳಿ. ಅವ್ರಿಗೇನು ಒಂದ್ ಜೊತೆ ಚಪ್ಪಲಿ ಕೊಡ್ಸಿ, ಏನ್ ಸಾಧ್ಯ ಆಗುತ್ತೋ ಅವ್ರಿಗೆ ಕೊಡ್ಸಿ. ಒಂದ್ ಪೆನ್ ಕೊಟ್ರು ಕೂಡ ಗುರುಗಳು ಖುಷಿ ಪಡ್ತಾರೆ. ಆ ತರ ಏನ್ ಬೇಕಾದ್ರೂ ನೀವು ಮಾಡ್ಬೋದು. ಅದರಿಂದ ನಿಮ್ಗೆ ಗುರುಗಳ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಕೇತು ಅಂತ ಬಂದಾಗ ಗಣಪತಿ ಧ್ಯಾನ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬರೋಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಏನ್ ಗೊತ್ತಾ, ಕೆಲವರು ದೇವಸ್ಥಾನ ಅಂತ ಅಂತೀರಾ ಅಂತ ಹೇಳ್ತಾರೆ. ನೀವೊಂದು ರೂಢಿ ಮಾಡ್ಕೊಳ್ಳಿ. ಸೂರ್ಯೋದಯಕ್ಕೆ ಮುಂಚೆ ಎದ್ಬಿಟ್ಟು ಕೆಲವೊಂದು ಎಕ್ಸರ್ಸೈಸ್ಗಳನ್ನ ಮಾಡಿ, ಸ್ನಾನ ಮಾಡಿ ಒಂದ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ ಮೂಡ್ ಹೇಗಿರುತ್ತೆ ಅಂತ ನೋಡಿ. ನೀವು ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದ್ಬಿಟ್ಟಿರುತ್ತೆ ನಿಮ್ಗೆ. ನೀವೇನಲ್ಲಿ ಹೋಗಿ ಏನು ಮಾಡೋದ್ಬೇಡಿ, 2 ನಿಮಿಷ ಸುಮ್ಮನೆ ಕುತ್ಕೊಂಡಿದ್ ಬನ್ನಿ. ಏನೋ ಇವತ್ತು ನನ್ಗೇನೋ ಎಲ್ಲ ದಿನ ಚೆನ್ನಾಗಿರುತ್ತೆ ಅನ್ನೋದು ಪಾಸಿಟಿವ್ ಮೈಂಡ್ ಬಂದ್ಬಿಡುತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸಣ್ಣ ಪುಟ್ಟ ನೆಗೆಟಿವ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದ್ರೂ ಕೂಡ ಎಲ್ಲಾನು ಕೂಡ ಬ್ಯಾಲೆನ್ಸ್ ಆಗ್ತಾ ಹಂಗಂತ ಜಾಸ್ತಿ ಪೂಜೆ ಪುನಸ್ಕಾರನು ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ಒಂದು ಟೈಮ್ ಅಷ್ಟೇ. ಒಂದ್ ಟೈಮ್ ಅಂತ ನೀವು 3 ಹೊತ್ತು ತಿಂದ್ರೆ ಮಾತ್ರನೇ ನಿಮ್ಮ ಆರೋಗ್ಯ ಚೆನ್ನಾಗಿರೋದು. ಆಕ್ಚುಲಿ 2 ಹೊತ್ತು ತಿಂದ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರೋದು. ಒಂದ್ 3 ಹೊತ್ತು ಅನ್ಕೊಳ್ಳೋಣ, ರೂಢಿ ಆಗ್ಬಿಟ್ಟಿದೀವಿ. ನೀವು ಅದನ್ನ 5-6 ಹೊತ್ತು 8 ಹೊತ್ತು ಟೈಮು ಜಾಸ್ತಿ ತಿನ್ನಕ್ ಹೋದಾಗ ಅನಾರೋಗ್ಯ ಆಗ್ಬಿಡುತ್ತೆ. ಹಂಗೆ ಪೂಜೆ ಪುನಸ್ಕಾರನು ಅಷ್ಟೇ, ಒಂದ್ ಲಿಮಿಟ್ ಬಿಡು, ಇತಿ ಮಿತಿನಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಬಿಕಾಸ್ ಇವ್ರಿಗೆ ಭಕ್ತಿ ಜಾಸ್ತಿ, ಅದಕ್ಕೆ ಹೇಳ್ತಿದೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಧನುಸು ರಾಶಿಯ ಒಂದು ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.